ಅರಮನೆಯಲ್ಲಿ ಒಟ್ಟು ಎಷ್ಟು ಕೊಠಡಿಗಳಿದಾವೆ ಸರ್ ಗೊತ್ತಿದೆಯಾ ಮಹಾರಾಜರಿಗೆ? ಇದು ಬೇರೆ ಬೇರೆಯವ್ರು ಕೇಳ್ತಾರೆ, ಹಾ ನಾನು ಉತ್ತರ ಕೊಡ್ತೀನಿ ನಂಗೆ ಗೊತ್ತಿಲ್ಲ ಅಂತ. ಎಲ್ಲರೂ ಹೇಳೋದು ಅವ್ರಿಗೆ ಅರಿವುನೇ ಇಲ್ಲ ಅರಮನೆದು ಅಂತ. ಅದು ನಿಜ. ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಅರಮನೆಯಲ್ಲಿ ಇದು ಹೋಟೆಲ್ ಥರ ಅಲ್ಲ. ಒಂದು ರೂಮು ಒಂದು ಬಾತ್ರೂಮ್ ಅಲ್ಲ ಇದು. ಒಂದು ರೂಮಿಂದ ಬೇರೆ ರೂಮು ಕೆಲವು ಪ್ಯಾಸೇಜ್ಗಳು ರೂಮೇ ಮಾಡ್ಕೋತಾರೆ, ಕೆಲವು ರೂಮ್ಗಳು ಪ್ಯಾಸೇಜ್ ಮಾಡ್ತಾರೆ. ಈ ಥರ ಇದೆ ಅರಮನೆಯಲ್ಲಿ. ಸೊ ನಾನು ಇದು ಇಷ್ಟು ರೂಮು ಅಂತ ನಾನು ಹೇಳೋಕ್ಕಾಗಲ್ಲ. ಡಿಪೆಂಡ್ಸ್, ನೀವು ಇದು ಪ್ಯಾಸೇಜ್ ಅಂತ ಪರಿಗಣಿಸ್ತೀರಾ ಅಥವಾ ರೂಮ್ ಅಂತ ಪರಿಗಣಿಸ್ತೀರಾ ಅಂತ. ಇದು ವಿವರಿಸೋದು ಭಾಳ ಕಷ್ಟ. ಬರೀ ಅರಮನೆಯಲ್ಲಿ ವಾಸ ಇರೋರಿಗೆ ಇದು ಗೊತ್ತಾಗುತ್ತೆ. ಓಕೆ. ಮಹಾರಾಜರ ಎರಡನೇ ಮಗ ಆಗಮನ ಆಗಿದ್ದೆ ಕಳೆದ ದಸರಾ ಸಂದರ್ಭದಲ್ಲಿ. ಈಗ ಮೊದಲ ಮಗ ಸ್ವಲ್ಪ ದೊಡ್ಡವನು, ದಸರಾನ ಎಷ್ಟು ಎಂಜಾಯ್ ಮಾಡ್ತಾನೆ ಸರ್? ಚಿಕ್ಕ ವಯಸ್ಸಿಂದನೂ ದಸರಾ ಭಾಳ ಆನಂದದಿಂದ ಭಾಗವಹಿಸ್ತಾನೆ. ಆನೆ ಇರ್ಬೋದು, ಕುದುರೆ ಇರ್ಬೋದು, ಆ ವಯಸ್ಸಿನಲ್ಲಿ ಇದೆಲ್ಲ ಏನೋ ಭಾಳ ಒಂದು ರೋಮಾಂಚನ, ಭಾಳ ಒಂದು ಆನಂದನೇ ಇದೆಲ್ಲ ನೋಡೋಕ್ಕೆ ತಾನೆ. ಬಂದು ಬ್ಯಾಂಡ್ ಇರುತ್ತೆ, ಅಷ್ಟು ಒಂದು ವಿಜೃಂಭಣೆಯಿಂದ ಎಲ್ಲರೂ ಭಾಗವಹಿಸ್ತಾ ಇರ್ತಾರೆ. ಮುಂದೆ ಹೋದರೆ ಪೊಲೀಸ್ ಬ್ಯಾಂಡ್ ಇರುತ್ತೆ, ಒಂದಿನ ಸಂಗೀತ ಇರುತ್ತೆ. ಎಲ್ಲ ಕಡೆ ಏನೋ ದೊಡ್ಡ ಒಂದು ಆಚರಣೆ ಆಗ್ತಾ ಇದೆ. ಇಡೀ ಮೈಸೂರು ಒಂದು ಲೈಟಿಂಗ್ ಆಗಿರುತ್ತೆ, ಇತ್ಯಾದಿ. ಸೊ ಅದೆಲ್ಲ ಭಾಳ ಒಂದು ಮಕ್ಕಳಿಗೆ ವಿಶೇಷವಾಗಿ ಒಂದು ಆನಂದ. ಸೊ ಸಹಜವಾಗಿ ಅವನು ಕೂಡ ಅದನ್ನ ಅನುಭವಿಸುವಂಥದ್ದು ಭಾಳ ಒಂದು ಆನಂದದಿಂದನೇ ಅವನು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.